ಮೈಸೂರು ಅರಮನೆಯಲ್ಲಿ ಧನಂಜಯ್ ಹಾಗೂ ಕಂಚನ್ ಆನೆಗಳ ನಡುವೆ ಫೈಟಿಂಗ್ ನಡೆದಿದೆ. ರೊಚ್ಚಿಗೆದ್ದ ಕಂಚನ್ ಆನೆ ಜಯಮಾರ್ತಾಂಡ ದ್ವಾರದ ಮೂಲಕ ರಸ್ತೆಗೆ ನುಗ್ಗಿದ ಘಟನೆಯೂ ನಡೆದಿದೆ. ಆನೆಗಳ ಫೈಟಿಂಗ್ ವಿಡಿಯೋ ವೈರಲ್ ಆಗಿದೆ. ಪುಂಡಾಟ ಆಡ್ತಾ ಇದ್ದ ಕಂಚನ್ ಆನೆ ನಿಯಂತ್ರಿಸುವುದಕ್ಕೆ ಧನಂಜಯ ಆನೆ ಹಿಂದಿನಿಂದ ಓಡಿ ಹೋಗಿದೆ. ರಸ್ತೆ ತುಂಬೆಲ್ಲ ಅಟ್ಟಾಡಿಸಿದೆ. ಕೊನೆಗೆ ಮಾವುತನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ಅಧಿಕಾರಿ ಸಿಬ್ಬಂದಿ ನಿರ್ಲಕ್ಷ್ಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧನಂಜಯ್ ಕಂಚನ್ ಆನೆಗಳ ನಿಯಂತ್ರಣಕ್ಕೆ ಸುಮಾರು 20ಕ್ಕೂ ಹೆಚ್ಚು ಮಾವುತರು ಹರಸಾಹಸ ಪಟ್ಟರು ಅಂತ ಅರಮನೆಯ ಗೈಡ್ ಯೋಗೇಶ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಂತಹ ಅವರು, ಈ ಘಟನೆ ಶನಿವಾರ ಭಾನುವಾರ ಆಗಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಎರಡು ಆನೆ ಓಡ್ ಬರೋಷ್ಟು ಕೇಳಿಸ್ತು. ಅಲ್ಲಿಗೆ ಇಲ್ಲಿ ನಿಂತಿದ್ದೆ ನಾನು ಆಚೆಲಿ. ನಾನು ಬರೋ ಟೈಮ್ನಲ್ಲಿ ಒಳಗಡೆ ನೆಗೆದ್ಬಿಟ್ಟೆ. ಆ ಕಡೆ ಆ ಕಂಪನಿ ಇದೆಯಲ್ಲ ಆ ಕಡೆ ನೆಗೆದ್ಬಿಟ್ಟೆ. ಅಲ್ಲಿಂದ ಬರೋದನ್ನ ಹಂಗೆ ಚಿತ್ರೀಕರಣ ಮಾಡಿದೆ. ಅಲ್ಲಿ ಒಂದು ಆನೆ ಮೇಲೆ ಮೌತಾ ಇದ್ರು, ಹಿಂದ್ಗಡೆ ಆನೆದಲ್ಲಿ, ಮುನ್ಗಡೆ ಆನೆ ಮೇಲೆ ಮೌತಾ ಇರಲಿಲ್ಲ. ಸುಮಾರು ಒಂದು 15-20 ಜನ ಮಾವುತಿದ್ದರು. ಪಾಪ ಹಿಂದೆನೇ ಓಡಿ 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 ಬರ್ತಾವ್ರೆ. ಇಲ್ಲಿ ಆನೆ ಕೋಮುಗಲಭೆ ದಳ್ಳೂರಿಗೆ ನಾಗಮಂಗಲ ಬೆಂದ ಮಂಗಲ ಆಗಿದೆ. 10 ದಿನಗಳು ಕಳೆದ್ರೂ ಬದ್ರಿಕೊಪ್ಪಲು ಗ್ರಾಮ ಸಹಜ ಸ್ಥಿತಿಗೆ ಮರಳಿಲ್ಲ. ಕೋಮು ದಳ್ಳೂರಿ ಗ್ರಾಮಸ್ಥರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ. ಬಂಧನದ ಭೀತಿಯಿಂದ 25ಕ್ಕೂ ಹೆಚ್ಚು ಯುವಕರು ಊರನ್ನ ಬಿಟ್ಟಿದ್ದಾರೆ. ಬದ್ರಿಕೊಪ್ಪಲು ಗ್ರಾಮದಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಮಾತ್ರ ವಾಸ ಮಾಡ್ತಾ ಇದ್ದಾರೆ. ದುಡಿಯುವವರು ಇಲ್ಲದೆ ಇರೋದರಿಂದ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಕದಬಹಳ್ಳಿ ಗ್ರಾಮದ ರೈತರು ಬದ್ರಿಕೊಪ್ಪಲು ಗ್ರಾಮದ ಜನರಿಗೆ ಆರ್ಥಿಕ ನೆರವನ್ನ ನೀಡಿ ಧೈರ್ಯವನ್ನ ತುಂಬಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಬಿಜೆಪಿ ಶಾಸಕ ಮುನಿರತ್ನಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಕಗ್ಗಲೀಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದೈನಂದಿನ ಆರೋಗ್ಯ ತಪಾಸಣೆಯನ್ನ ಮಾಡಲಾಯಿತು. ಬಿಜೆಪಿ ಶಾಸಕ ಮುನಿರತ್ನಗೆ ಇಂದು ನಿರ್ಣಾಯಕ ದಿನ ಆಗಿದೆ. ಲೈಂಗಿಕ ದೌರ್ಜನ್ಯ ಸುಳಿಯಲ್ಲಿ ಸಿಲುಕಿರುವ ಮುನಿರತ್ನ ಅವರನ್ನ ಕೆಲವೇ ಕ್ಷಣಗಳಲ್ಲಿ 42ನೇ ಎಸಿಎಂಎಂ ಕೋರ್ಟ್ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ನೀಡುವಂತೆ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಲಿದ್ದಾರೆ. ಇಂದು ತುಮಕೂರಿನಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ನಡೆಯಲಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ. ನಗರದಲ್ಲಿ ಇಂದು ಮದ್ಯ ಮಾರಾಟ ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ. ನಾಗಮಂಗಲ ದಾವಣಗೆರೆ ಗಣಪತಿ ವಿಸರ್ಜನೆ ವೇಳೆ ಉಂಟಾದ ಗಲಭೆಯಿಂದ ಜಿಲ್ಲಾಡಳಿತ ಎಚ್ಚೆತ್ತಿದೆ. ತುಮಕೂರಿನ ಸೂಕ್ಷ್ಮ ಪ್ರದೇಶಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬಿಜಿಎಸ್ ವೃತ್ತದಿಂದ ಪೊಲೀಸರು ಪಥ ಸಂಚಲನ ನಡೆಸಿ ಅರಿವನ್ನ ಮೂಡಿಸಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ರಿಲ್ಯಾಕ್ಸ್ ಮೂಡ್ ಸಿಗ್ತಾ ಇರುವಂತದ್ದು. ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ನಗರದ ಟಿಆರ್ಸಿ ಚಿತ್ರಮಂದಿರದಲ್ಲಿ ನಿನ್ನೆ ರಾತ್ರಿ ಅನ್ನ ಸಿನಿಮಾ ವೀಕ್ಷಣೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಸೇರಿ ಹಲವರು ಸಾಥ್ ನೀಡಿದರು. ನಾಡಹಬ್ಬ ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ. ಆನೆಗಳಿಗೆ ತಾಲೀಮನ್ನ ನಡೆಸಲಾಗ್ತಾ ಇದೆ. ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಗಜಪಡೆ ವಾಕಿಂಗ್ ಮಾಡಿದ್ವು. ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳು ತಾಲೀಮನ್ನ ನಡೆಸಿದ್ವು. ವಾಕಿಂಗ್ನಲ್ಲಿ ಧನಂಜಯ ಕಂಚನ್ ಆನೆ ಕೂಡ ಭಾಗಿಯಾಗಿದ್ವು. ನಿನ್ನೆ ರಾತ್ರಿ ಊಟ ಕೊಡುವಾಗ ಕಂಚನ್ ಧನಂಜಯ ಆನೆಗಳ ನಡುವೆ ಜಗಳ ಆಗಿದೆ ಅಂತ ರಿಪಬ್ಲಿಕ್ ಕನ್ನಡಗೆ ಡಿಸಿಎಫ್ ಪ್ರಭುಗೌಡ ಹೇಳಿಕೆ ನೀಡಿದ್ದಾರೆ. ಗಂಡಾನೆಗಳ ನೇಚರ್ ಹಾಗೆ ಇರುತ್ತೆ, ಯಾರು ಆತಂಕ ಪಡುವಂತಹ ಅಗತ್ಯತೆ ಇಲ್ಲ, ಜನರು ಆನೆಗಳನ್ನ ದೂರದಿಂದ ನೋಡಬೇಕು ಅಂದ್ರು. ಕತ್ತೆ ಸೇಲ್ ಮಾಡ್ತಾ ಇದ್ದಂತಹ ಜೆನ್ನಿ ಮಿಲ್ಕ್ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋಟಿ ರೂಪಾಯಿ ವಂಚಿಸಿ ಕಂಪನಿ ಮ್ಯಾನೇಜರ್ ಎಂಡಿ ಪರಾರಿಯಾಗಿದ್ದಾನೆ. ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತ ಕಂಪನಿ ಕ್ಲೋಸ್ ಮಾಡಿದ್ದ 2 ದಿನಗಳಲ್ಲೇ ಎಂಡಿ ಮ್ಯಾನೇಜರ್ ಫೋನ್ ಸ್ವಿಚ್ ಆಫ್ ಆಗಿದೆ.
ಜೆನ್ನಿ ಮಿಲ್ಕ್ ಕಂಪನಿಯಿಂದ ನನಗೆ ಲಾಸ್ ಆಗಿದೆ ಅಂತ ಎಂಡಿ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ. ನಾನು ಮೋಸ ಹೋದೆ. ನಾನು ಕಂಪನಿ ಕಟ್ಟೋಕೆ ಸಾಕಷ್ಟು ಕಷ್ಟಪಟ್ಟಿದ್ದೇನೆ. ನಾನು ದುಬೈಗೆ ಹೋಗ್ತಾ ಇದ್ದೀನಿ ಅಂತ ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದು ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗೆ ತಂಡ ರಚಿಸಲಾಗಿದೆ ಅಂತ ಎಸ್ಪಿ ಶ್ರೀ ಹರಿಬಾಬು ಹೇಳಿದ್ದಾರೆ. ಎಸಿಎಸ್ ಕಾಲೇಜು ವಾಶ್ರೂಮ್ನಲ್ಲಿ ಕಳ್ಳ ಕ್ಯಾಮೆರಾ ಇಟ್ಟ ಕೀಚಕನ ಕೃತ್ಯಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಶಾಕ್ ಆಗಿದ್ದಾರೆ. ಇಂದು ಕಾಲೇಜ್ಗೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡುವ ಸಾಧ್ಯತೆ ಇದೆ. ಖುದ್ದು ವಿದ್ಯಾರ್ಥಿನಿಯರ ಜೊತೆ ನಾಗಲಕ್ಷ್ಮಿ ಸಂವಾದ ನಡೆಸುವ ಸಾಧ್ಯತೆ ಇದ್ದು, ಪ್ರತಿಭಟನೆ ಭಯದಿಂದ ಇಂದು ಕಾಲೇಜು ಆಡಳಿತ ಮಂಡಳಿ ರಜೆಯನ್ನ ಘೋಷಿಸಿದೆ. ಬೀದರ್ನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆರಂಭವಾಗಿದ್ರೂ ಒಂದೇ ಒಂದು ಹುದ್ದೆ ಮಂಜೂರು ಆಗಿಲ್ಲ. ಮೃತುವರ್ಜಿ ವಹಿಸದ ಸಚಿವರು, ಶಾಸಕರ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹುದ್ದೆ ಮಂಜೂರು ಮಾಡದೆ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಲಾಗ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಫೀವರ್ ಜೋರಾಗಿದೆ. ಬೊಂಬೆ ನಾಡು ಕಬ್ಜಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಹಲವು ಯೋಜನೆ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ಹಾಗೂ ಹಕ್ಕುಪತ್ರವನ್ನ ವಿತರಿಸಲಿದ್ದಾರೆ. ಕಾರವಾರದಲ್ಲಿ ಅಂತಾರಾಷ್ಟ್ರೀಯ ಕಡಲ ತೀರ ಸ್ವಚ್ಛತಾ ದಿನಾಚರಣೆ ಆಚರಿಸಲಾಯಿತು. ಭಾರತೀಯ ತಟ ರಕ್ಷಕ ಪಡೆ, ಅರಣ್ಯ ಇಲಾಖೆಯಿಂದ ಈ ಕಾರ್ಯಕ್ರಮ ನಡೆಸಲಾಯಿತು. ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಎಸ್ಪಿ ಎಂ ನಾರಾಯಣ ಸ್ವಚ್ಛತಾ ಅಭಿಯಾನವನ್ನು ನಡೆಸಿದರು. ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದೆ. ಕೊಟ್ಟಿಗೆಹಾರ ಸಮೀಪದ ಅತ್ತಿಗೆರೆ ಸರ್ಕಾರಿ ಶಾಲೆ ಆವರಣದಲ್ಲಿ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿ ಆತಂಕವನ್ನ ಸೃಷ್ಟಿಸಿತ್ತು. ಸ್ಥಳಕ್ಕೆ ಆಗಮಿಸಿದಂತಹ ಉರಗ ತಜ್ಞ ಆರೀಫ್ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ರಾಮಯ್ಯ ಆಸ್ಪತ್ರೆಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆ ಮಂಡಳಿ ನಿರ್ಲಕ್ಷ್ಯದಿಂದ ಪತಿ ಸಾವನ್ನಪ್ಪಿರುವುದಾಗಿ ಪತ್ನಿ ರೋಹಿಣಿ ಜಯನ್ ದೂರನ್ನ ನೀಡಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಬಿಎನ್ಎಸ್ ಕಲಂ 106 ಅಡಿ ಕೇಸ್ ದಾಖಲಾಗಿದೆ. ಚಿಕ್ಕೋಡಿಯಲ್ಲಿ ನಿನ್ನೆ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೆಲ ಪುಂಡರು ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಪುಂಡಾಟವನ್ನ ಮೆರೆದಿದ್ದಾರೆ. ಕೂಡಲೇ ಅಲರ್ಟ್ ಆದಂತಹ ಪೊಲೀಸರು ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಟಿಪ್ಪು ಸುಲ್ತಾನ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಶಾಸಕ ಯತ್ನಾಳ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು.